ಹಲೋ ಫ್ರೆಂಡ್ಸ್, ಕಲ್ಪನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ವಿಶೇಷತೆ ಅಂತಂದ್ರೆ ಬಸವಣ್ಣನವರ ಜಯಂತಿ ಸಲುವಾಗಿ ಮುಂಜಾನೆ ಎದ್ದು ರಂಗೋಲಿ ಹಾಕಿ, ಗಿಡಕ್ಕೆ ನೀರು ಹಾಕಿ, ಆನಂತರ ತುಳಸಿ ಪೂಜೆ ಮಾಡಿ, ತುಳಸಿ ಗಿಡಕ್ಕೆ ನೀರು ಹಾಕಿ ಆನಂತರ ಪೂಜೆ ಮಾಡ್ತಾಯಿದ್ವಿ. ನಂತರ ದೇವ್ರ ಪೂಜೆ ಆದಮೇಲೆ ನಂತರ ಏನು ಮಾಡಿದ್ವಪ್ಪ ಅಂದ್ರೆ ಹೋಳಿಗೆ ಮಾಡಬೇಕು ಅಂತ ನಮ್ಮಮ್ಮ ಏನು ಮಾಡಿದ್ರಪ್ಪ ಅಂತಂದರೆ ಮರದಲ್ಲಿ ಬೇಳೆಗಳನ್ನು ತಗೊಂಡು ಆನಂತರ ಕುಕ್ಕರ್ನಲ್ಲಿ ಹಾಕಿದ್ರು. ಆನಂತರ ಒಂದು 4 ವಿಸಲ್ ಹೊಡಿಸ್ತೇವೆ. ಅದಕ್ಕೆ ಕುಕ್ಕರ್ ವಿಸಲ್ ಆಗೋ ಹೊತ್ತರಲ್ಲಿ ಅಮ್ಮ ಏನು ಮಾಡಿದ್ರಪ್ಪ ಅಂದ್ರೆ ಹಿಟ್ಟು ನಾದ್ಕೊತಾಯಿದ್ರು ಹೋಳಿಗೆ ಮಾಡೋ ಸಲುವಾಗಿ. ಆನಂತರ ಪಲ್ಯ ಮಾಡಬೇಕು ಅಂತ ಬದನೆಕಾಯಿ ತೆಗಿಲತ್ತಿರು. ಹೂರಣ ತೆಗೆದು ಹೂರಣ ಜಾಲಿಯಲ್ಲಿ ರುಬ್ತಾಯಿದ್ರು. ನಂತರ ಜಾಲಿಯಲ್ಲಿ ಹೂರಣ ಎಲ್ಲ ಚೆನ್ನಾಗಿ ರುಬ್ಬಿತ್ತು. ನಮ್ಮ ಅಮ್ಮಗೆ ಒಲೆ ಮೇಲೆ ಹೋಳಿಗೆ ಮಾಡೋದಂದ್ರೆ ಬಹಳ ಇಷ್ಟ, ಹಾಗಾಗಿ ಒಲೆ ಮೇಲೆ ಮಾಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಹೋಳಿಗೆ ಮಾಡ್ತಿರ್ತಾರೆ. ಈ ರೀತಿ ಉತ್ತರ ಕರ್ನಾಟಕದ ಹೋಳಿಗೆ. ಈ ರೀತಿ ಚೆನ್ನಾಗಿ ಹೋಳಿಗೆ ಉಬ್ಬಿ ಬರ್ತಾ ಇದೆ. ಹೋಳಿಗೆ ಆದ ನಂತರ ದೇವರಿಗೆ ನೈವೇದ್ಯ ಇಟ್ಟು ಆನಂತರ ನಾವು ಹೋಳಿಗೆ ಊಟ ಮಾಡಿದೆವು. ಹೋಳಿಗೆ ಮಾತ್ರ ಮಸ್ತಾಗಿವು.